ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಶಾಪಿಂಗ್ ಹೋಗಿದ್ವಿ ಮತ್ತು ಹೆವಿ ರೈನ್ ಇತ್ತು. ಅದಕ್ಕೆ ಇವತ್ತು ಮೈಸೂರು ಪ್ಯಾಲೇಸಿಗೆ ಬಂದಿದ್ವಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿ. ಅಷ್ಟಂಗೆ ಹೇಳಿದ್ದೀನಿ ಟಿಕೆಟ್ ತೊಗೊಬರೋದಕ್ಕೆ. ಹೆಂಗೆ ಬಂದೇ ಬಿಟ್ಲು, ಬೇಗ ಬಾರೆ. ಟಿಕೆಟ್ ತಗೊಂಡು ಚೆಕಿಂಗ್ ಥ್ರೂ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ಪರ್ ಪರ್ಸನ್ ಅಂದರೆ ಅಡಲ್ಟಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಫಾರ್ ಚಿಲ್ಡ್ರನ್ 50 ಆರ್ ಸಮಥಿಂಗ್ ಚಾರ್ಜ್ ಮಾಡ್ತಾರೆ. ಸೊ ನಾವು ವಿ ಆರ್ ಇನ್ ಅಂಬಾವಿಲಾಸ್. ಟಿಕೆಟ್ ತಗೊಂಡ್ಬಂದಿದ್ದೀವಿ, ದುಡ್ಡಿರೋದೆಲ್ಲ ಇದಕ್ಕೆ ಹಾಕಿದ್ದೀವಿ. ಚಿಚ್ಚಿ. ಈ ಅಂಬಾವಿಲಾಸ್ನ ಒಡೆಯರ್ ಡೈನೆಸ್ಟಿಯ ರಾಯಲ್ ರೆಸಿಡೆನ್ಸಿ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಮೈಸೂರು ಸಿಟಿ ಆಫ್ ಪ್ಯಾಲೇಸಸ್. ಇಲ್ಲಿ 7 ಪ್ಯಾಲೇಸಸ್ ಇದೆ. ವಾ 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 ವಾ, ತುಂಬ ಜನ ಫಾರಿನರ್ಸ್ ಬಂದಿದ್ದಾರೆ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ. ನಾವು ಹಳೆ ವುಡನ್ ಪ್ಯಾಲೇಸ್ನ ನೋಡ್ಬೋದು. ಚಾಮರಾಜ ಒಡೆಯರ ಮೊದಲನೇ ಮಗಳ ಮದುವೆಯಲ್ಲಿ ಈ ವುಡನ್ ಪ್ಯಾಲೇಸ್ ಅನ್ನೋದು ಸುಟ್ಟೋಗುತ್ತೆ. ಅದಾದಮೇಲೆ ಈ ಸ್ಟೋನ್ ಪ್ಯಾಲೇಸ್ನ ಕಟ್ಟಿಸ್ತಾರೆ. ಹಾಗೆ ಮುಂದೆ ನೋಡ್ತಾ ಹೋದರೆ ರಾಜವಂಶಸ್ಥರ ಫೋಟೋ ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅದೇ ಥರ ಸಮ್ ಫಾರಿನರ್ಸ್ ಫೋಟೋನು ಸಹ ಇಲ್ಲಿದೆ. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಈವನ್ ರಾಜವಂಶಸ್ಥರು ಸಹ ಇದನ್ನು ಥಿಂಕ್ ಮಾಡಿರಲ್ಲ, ಮುಂದೊಂದು ದಿನ ಯಾರೋ ವಿಸಿಟರ್ಸ್ ಬರ್ತಾರೆ, ಲೈಕ್ ನಮ್ಮನ್ನು ನೋಡೋದಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಪ್ಯಾಲೇಸ್ ನೋಡೋದಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾವು ನೋಡ್ತಾ ಇರೋದು ರಾಜವಂಶಸ್ಥರಿಗೆ ಸಿಕ್ಕಂತಹ ಉಡುಗೊರೆಗಳು, ಬೆಳ್ಳಿದಾಗಿರ್ಬೋದು, ಮರದ್ದಾಗಿರ್ಬೋದು. ಕೋರ್ಟ್ ಯಾರ್ಡ್ ಅನ್ನೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಇಲ್ಲಿ ಒಂದು ಲಿಫ್ಟ್ ಸಹ ಇದೆ. ಐ ಡೋಂಟ್ ನೋ ಅವ್ರು ಯೂಸ್ ಮಾಡ್ತಿದ್ರು ಇಲ್ವೋ, ನನಗೆ ಗೊತ್ತಿಲ್ಲ. ಆ್ಯಂಡ್ ಅವರು ಯೂಸ್ ಮಾಡ್ತಾ ಇದ್ದಂತಹ ಬೆಳ್ಳಿಯ ಸಿಂಹಾಸನಗಳು. ಫೈನಲಿ ಅರಮನೆಯ ಮೈನ್ ಅಟ್ರಾಕ್ಷನ್ ಅಂಬಾರಿ, ಚಿನ್ನದ ಅಂಬಾರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಟ್ಯಾಚ್ಯೂವನ್ನು ನಾವು ನೋಡ್ಬೋದು. ನಾವಿವಾಗ ಇಂಡೋ ಸೆರೆಸನಿಕ್ ಸ್ಟೈಲಲ್ಲಿ ಡಿಸೈನ್ ಆಗಿರುವಂತಹ ಆಡಿಯನ್ಸ್ ಹಾಲನ್ನು ನೋಡ್ಬೋದು. ಈ ಆಡಿಯನ್ಸ್ ಹಾಲ್ ಅನ್ನೋದು ತುಂಬಾ ಚೆನ್ನಾಗಿ ಡಿಸೈನ್ ಆಗಿದೆ ಅಲ್ವಾ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ರೂಫ್ ಡಿಸೈನ್ ಆಗಿರ್ಬೋದು, ಸಖತ್ತಾಗಿದೆ ಅಲ್ಲ. ಹೆನ್ರಿ ಇರ್ವಿನ್ ಅನ್ನೋ ಆರ್ಕಿಟೆಕ್ಟ್ ಈ ಅರಮನೆಯ ಡಿಸೈನನ್ನು ಮಾಡಿರ್ತಾರೆ. ಪ್ಯಾಲೇಸಲ್ಲಿ ಏನು ಚೆನ್ನಾಗಿತ್ತಲ್ಲ, ಮಿರರ್ಸ್ಗಳು ಚೆನ್ನಾಗಿಟ್ಟಿದ್ದಾರಲ್ಲ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ವಿ ಆರ್ ಮಿರರ್ ಲವರ್ಸ್. ಸೊ ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ಆಯಿತು. ಆದರೂ ಏನು ಆರ್ಕಿಟೆಕ್ಚರ್ಗಳು, ಸೀರಿಯಸ್ಲಿ ಅವ್ರ ಎಫರ್ಟ್ಸ್ನ ಮೆಚ್ಚಬೇಕು. ನಾವಿವಾಗ ದರ್ಬಾರ್ ಹಾಲಲ್ಲಿದ್ದೀವಿ. ಇಲ್ಲಿ ರಾಜರು ಮತ್ತು ಅವರ ಆಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಅವ್ರ ಸ್ಟೇಟಿಗೆ ಸಂಬಂಧಪಟ್ಟಿದ್ದ ಡಿಸ್ಕಷನ್ಸ್ನ ನಡೆಸ್ತಾ ಇದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಇವತ್ತೆಲ್ಲ ನೋಡಿದ್ರು ಇದನ್ನು ನೋಡೋದಕ್ಕೆ ಆಗಲ್ಲ ಅನಿಸುತ್ತೆ. ಆ್ಯಕ್ಚುಲಿ ನೋಡೋದಕ್ಕಾಗಲ್ಲ. ಇನ್ನೇನು ಗುರು, ಈ ರೇಂಜಿಗೆಲ್ಲ ಡಿಸೈನ್ ಮಾಡಿ, ಈ ರೇಂಜಿಗೆಲ್ಲ ಸಖತ್ತಾಗಿ ಮಾಡಿದ್ರೆ ಎಲ್ಲಿ ತಾನೇ ಮುಗಿಯುತ್ತೆ, ಯಾರಿಗೆ ತಾನೇ ಪ್ಯಾಲೇಸ್ ಬಿಟ್ಟು ಹೋಗಬೇಕು ಅನ್ನೋ ಮನಸ್ಸಾಗತ್ತೆ, ನೀವೇ ಹೇಳಿ. ಪ್ಯಾಲೇಸ್ ನೋಡಾದ್ಮೇಲೆ ನಾವಿವಾಗ ಅಕ್ವಾ ವರ್ಲ್ಡಿಗೆ ಬಂದಿದ್ದೀವಿ. ಇಲ್ಲಿ ಪರ್ ಪರ್ಸನ್ಗೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೂ ಸಹ ಅಷ್ಟೇ ತುಂಬ ಅಂದರೆ ತುಂಬ ವೆರೈಟಿ ಆಫ್ ಫಿಶಸ್ ಇದ್ದಾವೆ. 250 ರೂಪೀಸ್ ಕೊಟ್ಟು ಬರೋದು ವರ್ತ್ ಅಂತಲೇ ಅನಿಸುತ್ತೆ. ಬನ್ನಿ, ನಾನು ಹೇಳೋದೇನೆ, ನೀವೇ ನೋಡಿ. ಆ್ಯಕ್ಚುಲಿ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದ ಹಾಗಿದೆ ಅಲ್ವಾ. ತುಂಬ ಅಂದರೆ ತುಂಬ ವೆರೈಟಿ ಆಫ್ ಫಿಶಸ್ ಇದೆ. ಲಾಬ್ಸ್ಟರ್ ಆಗಿರ್ಬೋದು, ಗಪ್ಪಿ ಫಿಶ್ ಆಗಿರ್ಬೋದು, ಗೋಲ್ಡನ್ ಫಿಶ್, ಸ್ಟಾರ್ ಫಿಶ್, ಟಾಟಾಯ್ಸ್, ಎಲ್ಲ ಥರದ್ದು ಫಿಶ್. ಆಮೇಲೆ ಬೇರೆ ವೆರೈಟಿ ಆಫ್ ಫಿಶಸ್ಸು ಇದೆ. ಐ ಡೋಂಟ್ ನೋ ಬಟ್ ಬಟ್ ಸಖತ್ ಎಂಜಾಯ್ ಅಂತೂ ಮಾಡ್ಬೋದು. ಈವನ್ ಜೆಲ್ಲಿ ಫಿಶ್ ಈಸ್ ಆಲ್ಸೋ ದೇರ್.
ಅಕ್ವಾ ವರ್ಲ್ಡಿಗೆ ಬಂದಿದ್ದು ಸಖತ್ ಎಂಜಾಯ್ ಮಾಡಿದೆ. ಐ ಥಿಂಕ್ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಸಖತ್ ಎಂಜಾಯ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಮಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಂತ ಹೇಳ್ಬೋದು, ಪೈಸಾ ವಸೂಲ್ ಅಂತಲೂ ಹೇಳ್ಬೋದು. Now we are in St. Philomena Church. This church was built by Maharaja of Mysuru, Mummudi Krishnaraja Wadiyar, and it is designed by the architect of French. ಈ ಚರ್ಚ್ ಅನ್ನೋದು 175 ಫೀಟ್ ಹೈಟ್ ಇದೆ. ಒಳಗಡೆ ಕ್ಯಾಮ್ರಾ ಅನ್ನೋದು ಅಲ್ಲೋ ಇರಲಿಲ್ಲ, ದಟ್ಸ್ ವೈ ಹೊರಗಡೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಈ 2 days ಮೈಸೂರು ಟ್ರಿಪ್ ಅನ್ನೋದು ತುಂಬಾ ಚೆನ್ನಾಗಾಯಿತು. ಐ ಹೋಪ್ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ. Do like, share and subscribe. Thank you.